ಇಲ್ಲಿ ಅಬ್ಸರ್ವ್ ಮಾಡಿ, ಇವತ್ತು ನಡೆದ ದ್ವಿತೀಯ PUCಯ ಆನ್ಯುವಲ್ ಎಕ್ಸಾಮ್ ವಾರ್ಷಿಕ ಪರೀಕ್ಷೆಯ ಮಾಡಲ್ ಕ್ವಶನ್ ಪೇಪರ್ ಈ ಆಗಿರುತ್ತೆ. ಈ ಒಂದು ಮಾಡಲ್ ಕ್ವಶನ್ ಪೇಪರ್ ನಲ್ಲಿ ನೀವು ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ ಗಳು ಕೇಳಿದಾರಲ್ಲ, ಇಷ್ಟು ನಾನು ಭರವಸೆ ಕೊಡ್ತೀನಿ ನಿಮಗೆ. ಇನ್ನು ಮುಂದೆ ಬರುವ ಎಲ್ಲ ವಾರ್ಷಿಕ ಪರೀಕ್ಷೆ ಏನಿದಿಲ್ಲ, 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಆಗಿರಬಹುದು, ಅದು 5 ಮಾರ್ಕ್ಸ್ ಕ್ವಶನ್ ಅಲ್ಲಿ ಆಗಿರಬಹುದು, 10 ಮಾರ್ಕ್ಸ್ ಕ್ವಶನ್ ಅಲ್ಲಿ ಆಗಿರಬಹುದು, ಇವನ್ ಇತಿಹಾಸ ಸಬ್ಜೆಕ್ಟ್ ಕೂಡ ಏನಿದಿಲ್ಲ ಬ್ಲೂ ಪ್ರಿಂಟ್ ವೈಸ್ ಬರುತ್ತೆ. ನಾನು ಏನು ಇಲ್ಲಿ ಡಿಸ್ಕಷನ್ ಮಾಡ್ತೇನೆ, ಸೊ ಎಲ್ಲ ವಿದ್ಯಾರ್ಥಿಗಳು ಅದೇ ರೀತಿ ಅಭ್ಯಾಸ ಮಾಡಬೇಕು. ಇಲ್ಲಿ 7ನೇ ಪ್ರಶ್ನೆಗೆ ಆನ್ಸರ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಹೋಗಬೇಡಿ. ನಾನು ಮತ್ತೆ ಕಮೆಂಟ್ ಅಲ್ಲಿ ಹೇಳಿದಿನಲ್ಲ, ಅಲ್ಲಿ ಕಮೆಂಟ್ ಮಾಡಿದ್ದೇನೆ ನಾನು ಆಪ್ಷನ್ ಸಿ ಅಂತ ಹೇಳಿದಿನಲ್ಲ, ಆಪ್ಷನ್ ಇ ಅಂತ ಹೇಳಿದೆ. ಇದಕ್ಕೆ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ, ಆಯ್ತಾ. ಮತ್ತು 10ನೇ ಪ್ರಶ್ನೆಗೆ ಆನ್ಸರ್ ಏನಿದಿಲ್ಲ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಅದು ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಕರೆಕ್ಟ್ ಆಗಿ ಆಪ್ಷನ್ಸ್ ಹಾಕಿ ಬಂದಿದ್ದಾರೆ ಅಂತ ಅನ್ಕೊಂಡ್ರೆ. ಸೊ ಇವತ್ತು ನಡೆದ ದ್ವಿತೀಯ PUCಯ ಆನ್ಯುವಲ್ ಎಕ್ಸಾಮ್ ಈ ಒಂದು ಕನ್ನಡ ಪೇಪರ್ ಬಹಳಷ್ಟು ಈಸಿ ಇತ್ತು. 1ನೇ ಪ್ರಶ್ನೆಗೆ ಆನ್ಸರ್ ಇ ಆಗಿರುತ್ತೆ. ಅದೇ ರೀತಿ 2ನೇ ಪ್ರಶ್ನೆಗೆ ಆನ್ಸರ್ ಏನಿದಿಲ್ಲ ಆ ಆಗಿರುತ್ತೆ, ಆಪ್ಷನ್ ಆ. ಅದೇ ರೀತಿ 3ನೇ ಪ್ರಶ್ನೆಗೆ ಆನ್ಸರ್ ಏನಿದಿಲ್ಲ ಭೀಮ್ ಆಗಿರುತ್ತೆ, ಆಪ್ಷನ್ ಇ ಆಗಿರುತ್ತೆ. ಲಕ್ಷಧಾರಿಗಳ ಚದುರಂಗದಾಟ ಯಾವುದು, ಇದಕ್ಕೆ ಆನ್ಸರ್ ಜೀವನ, ಆಪ್ಷನ್ ಬಿ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ, ಸೀತಾ, ಇದು ಕರೆಕ್ಟ್ ಆನ್ಸರ್ ಆಗಿದೆ. ಅದೇ ರೀತಿ 7ನೇ ಪ್ರಶ್ನೆಗೆ ಆನ್ಸರ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ 8ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಇ, ಆಯ್ತಾ. ಅದೇ ರೀತಿ 9ನೇ ಪ್ರಶ್ನೆಗೆ ಆಪ್ಷನ್ ಎ. ಅದೇ ರೀತಿ 10ನೇ ಪ್ರಶ್ನೆಗೆ ಆನ್ಸರ್ ಏನಿದಿಲ್ಲ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ನೋಡಿ, ವಾಲ್ಫೇರ್ಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು, ಕಾರ್ವೇರ್ ಮಾರ್ಚ್. ಡ್ಯಾಶ್ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು, ಓಕೆ, ಡಾಕ್ಟರ್ CNR ರಾವ್. ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದರೆ ಯಾರು, ಇದಕ್ಕೆ ಆನ್ಸರ್ ಆಗಿರುತ್ತೆ ಶಿವ ಸುಬ್ರಹ್ಮಣ್ಯ ಅಯ್ಯರ್, ಆಯ್ತಾ. ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ನೋಡಿ, ಕನ್ನಡವು ಕಸ್ತೂರಿವಲ್ಲಭೆ ಎಂದವರು ಯಾವುದು, ಇದಕ್ಕೆ ಆನ್ಸರ್ ಮನೋರಮೆ ಆಗಿರುತ್ತೆ. ಅದೇ ರೀತಿ ಡ್ಯಾಶ್ ಎಂಬುದು ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು, ಓಕೆ, ಚಂದ್ರಭವನ, ಇದಕ್ಕೆ ಅಲ್ಲಿ ಆಪ್ಷನ್ ಇದೆ ನಿಮಗೆ. ಅದೇ ಜಾಲಿಯ ಮರದಂತೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಪುರಂದರದಾಸರು. ಹಬ್ಬಳ್ಳಿಯವರ ರಸಬಳ್ಳಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಜನಪದ. ಶಿಲುಬೆ ಏರಿದಾನೆ ಇದಕ್ಕೆ ಆನ್ಸರ್ ಆಗಿರುತ್ತೆ KS ನಿಸಾರ್ ಅಹಮದ್. ಅದೇ ರೀತಿ ಹತ್ತಿ ಚಿತ್ತ ಇದಕ್ಕೆ ಆನ್ಸರ್ ಆಗಿರುತ್ತೆ ಟಿ ಯಲ್ಲಪ್ಪ. ಒಮ್ಮೆ ನಗುತ್ತೇವೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಬಿ ಸುಕನ್ಯಾ. ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಿ, ನಾನು ಕೊಟ್ಟಿರುವಂತಹ ಇದು ಕ್ವಶನ್ ಬಂದಿದೆ, ಇದು ಬಂದಿದೆ, ಇದು ಬಂದಿದೆ, ಇದು ಬಂದಿದೆ. 2 ಅಂಕದ ಪ್ರಶ್ನೆಯಲ್ಲಿ ಪದ್ಯ ಭಾಗದಲ್ಲಿ ಏನಿದಿಲ್ಲ ಔಟ್ ಆಫ್ ಔಟ್ ಮಾರ್ಕ್ಸ್ ಬಂದಿದೆ ಇಲ್ಲಿ, ಆಯ್ತಾ. ಮತ್ತು ಅದೇ ರೀತಿ ನಾನು ಕೊಟ್ಟಿರುವಂತಹ ನಿಮಗೆ ಗದ್ಯ ಭಾಗದಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಇದು ಬಂದಿಲ್ಲ, ಮೇ ಬಿ ಇದು ಬಂದಿದೆ, ಇದು ಬಂದಿದೆ, ಇದು ಬಂದಿದೆ, ಆಯ್ತಾ. ಇದು ಬಂದಿಲ್ಲ, ಬಟ್ ಈ 3 ಕ್ವಶನ್ ಬಂದಿದೆ, ಆಯ್ತಾ. ಆ PDF ನಲ್ಲಿ ನಂದು ಒಂದು PDF ಒಂದು ಮಾಡಿದ್ದೇನಲ್ಲ 2 ಅಂಕದ ಪ್ರಶ್ನೆಯಲ್ಲಿ. ಇವಾಗ ನೆಕ್ಸ್ಟ್ ಎಕ್ಸಾಮ್ಗೆ ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಏನು ಹೇಳಿದನಲ್ಲ 2 ಅಂಕದ ಪ್ರಶ್ನೆಯಲ್ಲಿ ನಾನು ಏನು ಹೇಳಿದನಲ್ಲ ಅದೇ ನೋಡ್ಕೊಂಡು ಹೋಗ್ಬಿಡ್ರಿ. ಇಲ್ಲಿ ನೋಡಿ, ಇದು ಕೂಡ ಬಂದಿದೆ, ಇದು ಕೂಡ ಬಂದಿದೆ, ಇದು ಬಂದಿಲ್ಲ, ಇದು ಬಂದಿದೆ, ಆಯ್ತಾ. ಅದೇ ರೀತಿ ನಿಮಗೆ ಇವಾಗ ಸಂದರ್ಭ ಪ್ರಶ್ನೆಗಳು ಇದು ಬಂದಿದೆ ಸ್ನೇಹಿತರೆ, ಇದು ಬಂದಿದೆ, ಇದು ಬಂದಿದೆ, ಆಯ್ತಾ. ಸಂದರ್ಭ ಪ್ರಶ್ನೆಗಳಲ್ಲಿ ನೋಡ್ರಿ, ಇದು ಬಂದಿದೆ, ಆಯ್ತಾ, ಇದು ಬಂದಿದೆ. ಇಲ್ಲಿ ನೋಡಿ, ಇದು ಬಂದಿದೆ, ಇದು ಬಂದಿದೆ, ಆಯ್ತಾ. ಇಲ್ಲಿ ಇದು ಬಂದಿದೆ, ಇದು ಬಂದಿದೆ, ಇದು ಬಂದಿಲ್ಲ, ಇದು ಬಂದಿಲ್ಲ. ನಾನು ಹೇಳಿಲ್ಲ, ಈ 2 ಹೇಳಿದ್ದೆ ನಾನು, ಈ 2 ಬಂದಿದೆ ನೋಡಿ. ಯಾಕೆ ನಿಮಗೂ ಕೂಡ ಗೊತ್ತಿದೆ, ನಾನು ಕೊಟ್ಟಿರುವಂತಹ ಕ್ವಶನ್ಸ್ಗಳು ನೀವು ಕೂಡ ನೋಡ್ತಾ ಇದ್ದೀರಾ ನೋಡಿ. ಇದು ಹೇಳಿದ್ದೆ ನಾನು, ಇದು ಬಂದಿದೆ, ಇದು ಬಂದಿದೆ. ಇದು ನಾನು ಒಂದು ವಿಡಿಯೋನಲ್ಲಿ ಹೇಳಿದ್ದೆ ನಿಮಗೆ, ಒಂದು ವಿಡಿಯೋ ಮಾಡಬೇಕಾವಾಗ ಲೈವ್ ಕ್ಲಾಸ್ನಲ್ಲಿ ಹೇಳಿದ್ದೆ ನೋಡಿ, ಇದನ್ನು ನೋಡ್ಕೊಳ್ರಿ ಅಂತ, ಸುಮ್ಮನೆ ನೋಡ್ಕೊಳ್ಳಿ ಅಂತ ಹೇಳಿದ್ದೆ, ಅದು ಕೂಡ ಬಂದಿದೆ. ಬಟ್ ಇಲ್ಲಿ ನಿಮ್ದು ಒಂದು ಕವರ್ ಆದರೆ ಸಾಕಲ್ಲ. ಇಲ್ಲಿ ಏನಿದಿಲ್ಲ ಈ ಒಂದು ಕ್ವಶನ್ ಬಂದಿದೆ, ಇದು ಹೇಳಿಲ್ಲ ನಾನು, ಆಯ್ತಾ. ಈ ಒಂದು ಕ್ವಶನ್ ಬಂದಿದೆ. ಮತ್ತು ಅದೇ ರೀತಿ ನೀವು ಅಬ್ಸರ್ವ್ ಮಾಡಿರಬಹುದು, ನಾನು ಗ್ರಾಮರ್ನಲ್ಲಿ ಒಂದು ವಿಡಿಯೋನಲ್ಲಿ ಒಂದು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನಲ್ಲಿ ಹೇಳ್ಬಿಟ್ಟಿದೆ ನಮಗೆ, ಆಯ್ತಾ. ಈ ಗುಣವಾಚಕಗಳು ಹೇಗೆ ಬರೀಬೇಕು ಹೇಗಿಲ್ಲ ಅಂತ. ಹುಸಿ ಆನ್ಸರ್ ಇಷ್ಟೇ ಆಗಿರುತ್ತೆ, ಗಟ್ಟಿ ಅಷ್ಟೇ ಆನ್ಸರ್, ಬೆಳ್ಳಿ ಅಷ್ಟೇ ಆನ್ಸರ್. ಅದೇ ರೀತಿ ಬಲ್ಲವರಿಂದ ಇದೇನಾಗುತ್ತೆ ತೃತೀಯ ಆಗುತ್ತೆ. ಮೊಮ್ಮಗಳನ್ನು, ಓಕೆ, ಅಣ್ಣು ಉಚ್ಚಾರ ಆಗಿದೆ ಅಲ್ಲಿ, ಇದೇನಾಗುತ್ತೆ ದ್ವಿತೀಯ ಆಗುತ್ತೆ. ಅದೇ ರೀತಿ ಇದು ತಿಮ್ಮಪ್ಪನವರಲ್ಲಿ ಇದೇನಾಗುತ್ತೆ ತಿಮ್ಮಪ್ಪನವರಲ್ಲಿ, ಓಕೆ, ಅಲ್ಲಿ ಉಚ್ಚಾರ ಆಯಿತು, ಇದೇನಾಗುತ್ತೆ ಸಪ್ತಮಿ ಆಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡಿದಾರೆ ಅಂತ ಅನ್ಕೊಂಡಿನಿ, ಆಯ್ತಾ. ಅದೇ ರೀತಿ ನಾನು ಧಾತು ರೂಪ ಕೂಡ ಹೇಳಿದೆ, ನಾನು ನಿಮಗೆ ಧಾತು ರೂಪ ನೋಡ್ಕೊಳ್ರಿಪ್ಪ ಅಂತ, ಆಯ್ತಾ. ಇದಕ್ಕೆ ನಲಿ ಅಂತ ಅಷ್ಟೇ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ, ಓಡು ಬರೆ ಅಂತ ಎಷ್ಟೇ ಬರೆದು ಬಿಡೋದು. ಧಾತು ರೂಪ ಅಲ್ಲಿದೆ. ನಾನು ಗ್ರಾಮರ್ನಲ್ಲಿ ನಿಮಗೆ ಏನು ಹೇಳಿದನಲ್ಲ ಅವೇ ಕ್ವಶನ್ಸ್ ಬಂದಿದೆ ಇಲ್ಲಿ ಸ್ನೇಹಿತರೆ, ಆಯ್ತಾ. ಹೋದನು ಏನಾಗುತ್ತೆ ಭೂತಕಾಲ, ಕೇಳುತ್ತಾರೆ ಇದು ವರ್ತಮಾನ ಕಾಲ, ಕುನಿಯವರು ಇದು ಭವಿಷ್ಯತ್ ಕಾಲ, ಆಯ್ತಾ. ಅದೇ ರೀತಿ ದಾರಿದೀಪ ಏನಿದೆಯಲ್ಲ ತಕ್ಷಣ ನೀವು ಸ್ವಂತ ವಾಕ್ಯದಲ್ಲಿ ಬರೀಬೇಕಂತ ಹೇಳಿದೆ. ಯಾವುದಾದ್ರೂ ಒಂದು ನೀವು ನಿಮ್ಮದೇ ಆದ ಒಂದು ಓನ್ ಮೈಂಡ್ ನಲ್ಲಿ ಮಾಡಿದರೆ ನಿಮಗೆ ಆನ್ಸರ್ ಏನಿದೆಲ್ಲ ಕರೆಕ್ಟ್ ಆಗಿರುತ್ತೆ. ಅದು ನಾನು ನಿಮಗೆ ಏನು ಹೇಳಿದ್ದೆ, ಮೂಢನಂಬಿಕೆಗಳು ನೋಡ್ಕೊಂಡು ಹೋಗ್ರಿ ಅಂತ ಹೇಳಿದೆ. ಒಂದು 5 ಕೊಟ್ಟಿದೆ, 5ರೊಳಗೆ ಒಂದು ಬರುತ್ತೆ ಅಂತ, ಇದು ಒಂದು ಬಂದಿದೆ ನೋಡಿ ಮೂಢನಂಬಿಕೆಗಳು, ಆಯ್ತಾ. ಪತ್ರ ಲೇಖನ ನಾನು ನಿಮಗೆ ವೈಯಕ್ತಿಕ ಪತ್ರ ಬರೀರಿ ಅಂತ ಹೇಳಿದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಅಬಕ ಬರೆದ್ರೆ ಕೂಡ ಮಾರ್ಕ್ಸ್ ಕೊಡ್ತಾರೆ, ಆಯ್ತಾ. ಅಬಕನೇ ಬರೀಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ಅವರು. ಸೊ ಎಲ್ಲ ವಿದ್ಯಾರ್ಥಿಗಳು ಏನು ವರಿ ಮಾಡ್ಕೊಂಡು ಹೋಗ್ಬೇಡ್ರಿ, ಹೆಸರು ಬರೆದ್ರು ಕೂಡ ಏನಿದೆ ಮಾರ್ಕ್ಸ್ ಕೊಡ್ತಾರೆ, ಏನು ವರಿ ಮಾಡ್ಕೊಂಡು ಹೋಗ್ಬೇಡ್ರಿ, ಆಯ್ತಾ. ಇವಾಗ ಹೇಳುವುದೇನೆಂದ್ರೆ, ಇವಾಗ ನೆಕ್ಸ್ಟ್ ಎಕ್ಸಾಮ್ಗಳು ಯಾವುದಿದೆ, ಯಾವ ಎಕ್ಸಾಮ್ಗಳಿದೆಯಲ್ಲ ಡೆಫಿನೆಟ್ ಹೇಳ್ತೇನೆ ಕ್ವಶನ್ ಪೇಪರ್ ಆಸ್ ಪರ್ 2023 ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ. ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದ್ರೆ, ಇಲ್ಲಿ ಯೂಟ್ಯೂಬ್ನಲ್ಲಿ ಬನ್ನಿ, ಯೂಟ್ಯೂಬ್ನಲ್ಲಿ ಬಂದ ತಕ್ಷಣ ಏನಿದಿಲ್ಲ ಎಜುಕೇಶನ್ ಕನ್ನಡ ಅಂತ ಸರ್ಚ್ ಮಾಡಿದ ತಕ್ಷಣ ನಮ್ಮ ಚಾನಲ್ ಬರುತ್ತೆ. ಇವಾಗ ಮುಂದೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ, ಸರ್ಚ್ ಮಾಡಿ, ಸರ್ಚ್ ಮಾಡಿದ ತಕ್ಷಣ ಚಾನಲ್ ಬರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಹೋಮ್, ವಿಡಿಯೋ, ಶಾರ್ಟ್, ಲೈವ್, ಪ್ಲೇಲಿಸ್ಟ್ ಅಂತ ಇದೆ ನೋಡಿ. ಪ್ಲೇಲಿಸ್ಟ್ ಆಪ್ಷನ್ ಮೇಲೆ ಹೋಗ್ರಿ. ಅಲ್ಲಿ ಹೋಗಿದ ತಕ್ಷಣ ಆಲ್ ಸಬ್ಜೆಕ್ಟ್ ಮೇಲೆ ನಿಮಗೆ ಇನ್ನು ಮುಂದೆ ಎಲ್ಲ ಎಕ್ಸಾಮ್ಗಳು ಏನಿದಿಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ ನಾನು ಹಾಕಿದ್ದೀನಿ. MCQ ಕ್ವಶನ್ ಆಗಿರ್ಬೋದು, 2 ಮಾರ್ಕ್ಸ್ ಮತ್ತು ಲಾಂಗ್ ಕ್ವಶನ್ಸ್ಗಳು ನೋಡ್ಕೊಂಡು ಹೋಗ್ರಿ. ಆಲ್ ದಿ ಬೆಸ್ಟ್. ನಾನು ಅಪ್ಲೋಡ್ ಕೂಡ ಮಾಡ್ತಿರ್ತೀನಿ.